48 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದ ನಟ ದರ್ಶನ್ ಬಿಜೆಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯ ಬಿಲ್ ಎಷ್ಟಾಗಿದೆ ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ. ಆಸ್ಪತ್ರೆಯಲ್ಲಿ ದರ್ಶನ್ ಯಾವುದಕ್ಕೆಲ್ಲ ಹಣ ಪೇ ಮಾಡಿದ್ದಾರೆ ಗೊತ್ತಾ? ಡಿಸ್ಚಾರ್ಜ್ ವೇಳೆ 17 ಲಕ್ಷ ಬಿಲ್ ಅನ್ನ ಪಾವತಿಸಿದ್ದಾರೆ ದರ್ಶನ್. ಆಸ್ಪತ್ರೆ ಮೂಲಗಳಿಂದ ದರ್ಶನ್ ಬಿಲ್ ಬಗ್ಗೆ ಮಾಹಿತಿ ಸೋರಿಕೆ ಆಗಿದೆ. ಸರ್ಜರಿ ಮಾಡಿಸದ ಹಿನ್ನೆಲೆ ಬಿಲ್ ಕಡಿಮೆ ಅಂತ ಆಸ್ಪತ್ರೆ ವಿವಿಐಪಿ ವಾರ್ಡ್, ಫಿಸಿಯೋಥೆರಪಿ, ಡಾಕ್ಟರ್ ಕನ್ಸಲ್ಟೇಷನ್ ಫೀಸು, ಟೆಸ್ಟಿಂಗ್ ರಿಪೋರ್ಟು, ಸ್ಕ್ಯಾನಿಂಗು, ಎಕ್ಸ್ರೇ ಇದೆಲ್ಲದಕ್ಕೂ ಬಿಲ್ ಹಾಕಲಾಗಿದೆ. ಬೆನ್ನು ನೋವಿನ ಸರ್ಜರಿಗಾಗಿ ಆಸ್ಪತ್ರೆಯನ್ನು ಸೇರಿದ್ರು ದರ್ಶನ್. ಆದರೆ ಇಲ್ಲಿ ಸರ್ಜರಿ ಆಗಿಲ್ಲ, ಸರ್ಜರಿ ಆಗದೇನೆ ಇಷ್ಟಕ್ಕೊಂದು ಬಿಲ್ಲನ್ನು ಮಾಡಲಾಗಿದೆ. 17 ಲಕ್ಷ, ಬರೋಬ್ಬರಿ 17 ಲಕ್ಷ ಬಿಲ್ಲನ್ನು ಪಾವತಿ ಮಾಡಲಾಗಿದೆ. ಸರ್ಜರಿ ಏನು ಮಾಡಿಸಿರಲಿಲ್ಲ, ಆದರೆ ಅವರು ತೆಗೆದುಕೊಂಡಿದ್ದಂಥ ವಾರ್ಡ್ ಆಗಿರ್ಬೋದು, ಅವರಿಗೆ ಒಂದಷ್ಟು ಟ್ರೀಟ್ಮೆಂಟ್ಗೆ ಬಳಸಿದಂಥ ಮೆಡಿಸಿನ್ಸ್ ಆಗಿರ್ಬೋದು, ಅವರನ್ನು ಡಾಕ್ಟರ್ ನೋಡ್ಕೊಂಡಂಥ ಡಾಕ್ಟರ್ ಫೀಸ್ ಆಗಿರ್ಬೋದು, ಇದೆಲ್ಲವೂ ಸೇರಿ ಟೋಟಲ್ ಆಗಿ 48 ದಿನಗಳ ಕಾಲದ ಹಾಸ್ಪಿಟಲ್ನ ಬಿಲ್ಲು 17 ಲಕ್ಷ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಸ್ಪತ್ರೆಯ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ಸರ್ಜರಿ ಏನಾದರೂ ಆಗಿದ್ರೆ ಆ ಸರ್ಜರಿಗೆ ಮತ್ತಷ್ಟು ದುಡ್ಡು ಆಗ್ತಾ ಇತ್ತು. ಬಟ್ ಇವರು ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇದ್ರಲ್ಲ, ಸೊ ಆ ಕಾರಣಕ್ಕಾಗಿ ಇಷ್ಟು ಬಿಲ್ ಆಗಿದೆ. ವಿವಿಐಪಿ ವಾರ್ಡನ್ನು ಬಳಕೆ ಮಾಡ್ಕೊಳ್ತಾ ಇದ್ರು, ಅದರ ಬಿಲ್ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಳ್ತಾ ಇದ್ರಿಂದ ಅದು ಎಕ್ಸ್ಟ್ರಾ ಪೇ ಆಗಿದೆ. ಹಾಗೆಯೇ ಡಾಕ್ಟರ್ ಫೀಸು, ಇನ್ನು ಟೆಸ್ಟಿಂಗ್ ರಿಪೋರ್ಟ್ಗಳು, ಕೆಲವೊಂದಷ್ಟು ಟೆಸ್ಟ್ಗಳನ್ನು ಮಾಡಿಸಿದ್ರು, MRI ಸೇರಿದಂತೆ ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡಿಸಿದ್ರು. ಅದೆಲ್ಲದರ ಬಿಲ್ ಸೇರಿ 17 ಲಕ್ಷ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸರ್ಜರಿ ಆಗಿರಲಿಲ್ಲ, ಸರ್ಜರಿ ಆಗದೇನೆ ಇಷ್ಟಕ್ಕೊಂದು ಬಿಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂತೋಷ್, ನಿತ್ಯೇನು ಸುಮಾರು 45 ದಿನಕ್ಕೂ ಹೆಚ್ಚು ದಿನಗಳ ಕಾಲ ಬಿಜೆಎಸ್ ಆಸ್ಪತ್ರೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಹತ್ಯೆಯ ಆರೋಪಿ ಏನಿದ್ರು ದರ್ಶನ್ ಅಡ್ಮಿಟ್ ಆಗಿದ್ರು. ಅವ್ರಿಗೆ ಸರ್ಜರಿಯನ್ನು ಮಾಡ್ಕೊಳ್ಬೇಕಂತ ಇಂಟರ್ನ್ ಬೇರೆಯನ್ನು ಪಡೆದುಕೊಂಡ ನಂತರ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಫಿಸಿಯೋಥೆರಪಿ ಇರುವುದು ಮತ್ತು ಬೇರೆ ಬೇರೆ ರೀತಿಯ ಒಂದು ಚಿಕಿತ್ಸೆಯನ್ನ ಅಲ್ಲಿ ಪಡ್ಕೊಂಡಿರುವಂತದ್ದು. ಅದರ ಸರ್ಜರಿಯನ್ನ ಮಾಡಿರಲಿಲ್ಲ. ಸೊ ಅದಕ್ಕೂ ಮೊದಲು ಸುಮಾರು ಈ 45ರಿಂದ 48 ದಿನಗಳ ಕಾಲ ಏನು ಬಿಜೆಎಸ್ ಆಸ್ಪತ್ರೆಯಲ್ಲಿ ಇವರು ಅಡ್ಮಿಟ್ ಆಗಿದ್ರು, ಅದಕ್ಕೆ ಸುಮಾರು 17 ಲಕ್ಷದಷ್ಟು ಬಿಲ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳನ್ನು ಪಡೆದುಕೊಂಡಿದ್ದಕ್ಕೆ ಒಟ್ಟಾರೆ ಬಿಲ್ ಅವ್ರಿಗೆ ಅಷ್ಟಾಗಿದೆ ಅನ್ನೋದು ಒಂದು ಆಸ್ಪತ್ರೆಯ ಉನ್ನತ ಮೂಲಗಳ ಪ್ರಕಾರ ಬಯಲಾಗಿರುವಂತದ್ದು. ಒಂದು ವೇಳೆ ಏನಾದ್ರು ಸರ್ಜರಿಯನ್ನ ಮಾಡಿದ್ದೇ ಆಗಿದ್ರೆ ಅವ್ರಿಗೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಬಿಲ್ ಜಾಸ್ತಿ ಆಗ್ತಾ ಇತ್ತು ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಸೊ ಒಟ್ಟಾರೆಯಾಗಿ ಈ 48 ದಿನಗಳ ಕಾಲ ನಿಂತು ಈ 48 ದಿನಗಳ ಕಾಲಕ್ಕೆ ಸುಮಾರು 17 ಲಕ್ಷದಷ್ಟು ಬಿಲ್ ಅನ್ನ ಪೇ ಮಾಡಿರುವಂತದ್ದು ನೀತಿ ಈಗ ಸದ್ಯ ಗೊತ್ತಾಗಿರುವಂತ ಮಾಹಿತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.